ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆಕೇಸ್ ಗಂಗಾವತಿಯಲ್ಲಿ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಲೆಕೇಸ್ ಸಂಬಂಧ 4 ತಂಡಗಳನ್ನು ರಚನೆ ಮಾಡಲಾಗಿತ್ತು. ವೆಂಕಟೇಶ್ ಹತ್ಯೆ ಮಾಡಿದ 4ರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ಬಳಿಕ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ತಿಳಿಯುತ್ತೆ ಅಂತ ಎಸ್ಪಿ ಅರಸಿದ್ದೆ ಹೇಳಿದ್ದಾರೆ. ಟೌನಲ್ಲಿ ವೆಂಕಟೇಶ್ ಅನ್ನೋದು ಒಂದು ಕೊಲೆಯ ಪ್ರಕರಣ, ಅವರು ಹಂಪಣ್ಣ ಗಂತಕಲ್ ಅವ್ರ ತಂದೆಯವರಾದಂತಹ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಒಂದು ಮರ್ಡರ್ ಕೇಸನ್ನು ದಾಖಲಿಸ್ಕೊಂಡಿದ್ದೀವಿ. ನಿನ್ನೆ ರಾತ್ರಿ ದಿನ ಸುಮಾರು 2:30 ಸುಮಾರಲ್ಲಿ ಒಂದು ಕಾರ್ನಲ್ಲಿ ಹಿಂದೆಯಿಂದ ಡಿಕ್ಕೆ ಹೊಡೆದು ಒಂದು 6ರಿಂದ 7 ಜನ ಬಂದು ಮರಣಾಂತಿಕ ಶಸ್ತ್ರಗಳಿಂದ ಅವ್ರಿಗೆ ಹಲ್ಲೆ ಮಾಡಿ ಅವರಿಗೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದು. ಸೊ ಈ ಪ್ರಯುಕ್ತ ನಾವು ಗಂಗಾವತಿ ಟೌನಲ್ಲಿ ಒಂದು ಮರ್ಡರ್ ಕೇಸ್ ಕೂಡ ದಾಖಲಿಸಿಕೊಂಡಿದ್ದೀವಿ. ಅದಕ್ಕೆ ಕೃತ್ಯಕ್ಕೆ ಬಳಸಿದಂಥ ಒಂದು ಕಾರು ಹಾಗೂ ಹಚ್ಚುಗಳು ಕೂಡ ಆಲ್ರೆಡಿ ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಅವರು ಕೊಟ್ಟಂಥ ಫಿರ್ಯಾದಿ ಮೇರೆಗೆ 2023ರಲ್ಲಿ ಒಂದು ವೆಂಕಟೇಶ್ ಅವ್ರದ್ದು ಪರಿಚಯ ಇದ್ದವರು ಒಂದು 307 ಕೇಸ್ ಆದ ಮೇರೆಗೆ ಆ ಕೇಸ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ವೆಂಕಟೇಶ್ ಅವರು ಸಹಾಯ ಮಾಡಿದ್ದಕ್ಕೆ ಅವರು ಸೇಡ್ ಇಟ್ಕೊಂಡಿದ್ದು ಮಾಡಿದ್ದಾರೆ ಅಂಥೇಳಿ ಪ್ರಕರಣ ಕೊಟ್ಟಿದ್ದಾರೆ. ರವಿ ಹಾಗೂ ಸಹಚರ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾವು ಆದಷ್ಟು ಬೇಗ ಈ ಕೃತ್ಯಕ್ಕೆ ಬಳಸಿದಂಥ ವ್ಯಕ್ತಿಗಳು ಹಾಗೂ ವೆಪನ್ಸು ಆದಷ್ಟು ಬೇಗ ನಾವು ಸೀಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಬಂದು ಮುಂದಿನ ಪೋಸ್ಟ್ ಮಾರ್ಟಮ್ ಹಾಗೂ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಧನ್ಯವಾದ. ಎಷ್ಟು ಜನದ ಮೇಲೆ ಫೈರ್ ಆಗಿದೆ ಸರ್? ಅವ್ರು ಕೊಟ್ಟಂಥದ್ದು ರವಿ ಹಾಗೂ ಸಹಚರರು ಅಂತ ಅಷ್ಟೇ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸರೆಂಡರ್ ಆಗಿದೆ ಅದ್ರ ಬಗ್ಗೆ ಇನ್ನೂ ಒಂದು ಮಾಹಿತಿ ಇಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಿದ್ದರಲ್ಲಿ ರವಿ ಹಾಗೂ ಸಹಚರರು ಅಂತ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಕ್ರಿಯೆ ಮಾಡ್ತಾರೆ. ಸರ್, ಈಗ 4 ಜನಕ್ಕೆ ಕರೆ ಮಾಡ್ತಾರಂತೆ, ಬೆದರಿಕೆ ಆಗ್ತದೆ, 1 ತಿಂಗಳಲ್ಲಿ ಮುಗಿಸ್ಕೊಳ್ಳೋದು. ಆ ಟೈಮಲ್ಲಿ ಪೊಲೀಸ್ ಠಾಣೆ ಬಂದು ಹೇಳಿದಂತೆ ಆ ಪ್ರಕರಣ ನಮಗೆ ಯಾವುದು ಇವರೇ ದೂರು ಕೊಟ್ಟಿಲ್ಲ ನಮಗೆ. ಅದ್ರ ಬಗ್ಗೆ ಯಾವುದು ದೂರು ಕೊಟ್ಟಿಲ್ಲ ನಮಗೆ. ದೂರು ಕೊಟ್ಟಿದ್ದಾರೆ ಇಲ್ಲ ಅಂತ ನಾವು ಇನ್ನೊಂದ್ಸಲ ವೆರಿಫೈ ಮಾಡ್ತೀವಿ. 2 ವರ್ಷದಿಂದನೇ ಕೊಲೆ ಆಗಿತ್ತು ಮಾರ್ತಿನವರು. ಅದೇ ಕೇಸ್ನಾಗ ಹೇಳಿದ್ದೆ 307 ಕೇಸಲ್ಲಿ ಆ ಕೇಸಲ್ಲಿ ಅರೆಸ್ಟ್ ಮಾಡೋಕ್ಕೆ ಸಹಾಯ ಮಾಡಿದ್ದಕ್ಕೆ ಅದಕ್ಕೆ ಇದು ಮಾಡಿದ್ದಾರೆ ಅಂತ ಆ ಕೇಸ್ನಲ್ಲಿ ರವಿ ಅರೆಸ್ಟ್ ಆಗಿರ್ತಾರೆ. ಯಾವುದು 307 ಅವ್ರು